N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿಯೂ ಕೂಡ 60% ಕನ್ನಡ ನಾಮಫಲಕ ಅಳವಡಿಸಿ ಕನ್ನಡೀಕರಣವಾಗಬೇಕು. ಬೇಕಾದವರು ಕಾನೂನು ಹೋರಾಟ ಮಾಡಿದ್ರೂ ಕೂಡ ಕರವೇ ಹೋರಾಟ ಬಗ್ಗೋದಿಲ್ಲ ಅಂತ ಕರವೇ ರಾಜ್ಯಾಧ್ಯಕ್ಷ ಟಿ ನಾರಾಯಣಗೌಡರು ಎಚ್ಚರಿಕೆ ರವಾನಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ ಡಿಸೆಂಬರ್ 27ರಂದು ಕರವೇ ಕನ್ನಡ ನಾಮಫಲಕ ಅಳವಡಿಕೆ ಹೋರಾಟದಿಂದ ಸಾಕಷ್ಟು ಬದಲಾವಣೆಯಾಗಿದೆ. ಸರ್ಕಾರ ಫೆಬ್ರವರಿ 28ರ ಗಡುವು ನೀಡಿದೆ. ಬೆಳಗಾವಿಯಲ್ಲಿಯೂ ಕೂಡ ಕನ್ನಡೀಕರಣವಾಗಬೇಕು. ಎಲ್ಲ ನಾಮಫಲಕಗಳು 60% ಕನ್ನಡದಲ್ಲಿಯೇ ಅನುಷ್ಠಾನ ಮಾಡಬೇಕು. ಬೇಕಾದವರು ಕೋರ್ಟ್ಗೆ ಮೊರೆ ಹೋಗಬಹುದು ಎಂದರು. ಬೆಳಗಾವಿಯಲ್ಲಿನ ಅನೇಕ ಸಮಸ್ಯೆಗಳಿಗೆ ಕರವೇ ಹೋರಾಟ ಮಾಡಿದೆ. ನಾಡಿನ ಸಮಸ್ಯೆ ಬಗ್ಗೆಯೂ ಕೂಡ ಕಳೆದ 25 ವರ್ಷದಿಂದ ನಾಡು ಕಟ್ಟುವ ಕೆಲಸ ಮಾಡುತ್ತಾ ಬಂದಿದೆ. ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ಕಾಡುವ ಪುಂಡರ ವಿರುದ್ಧ ಹೋರಾಟ ಮಾಡಿ ಕರವೇ ತಕ್ಕ ಉತ್ತರ ಕೊಟ್ಟಿದೆ. ಅಲ್ಲದೆ ಕೆಲ ತಿಂಗಳ ಹಿಂದೆ ಬೆಂಗಳೂರಲ್ಲಿ ನಡೆದ ಕನ್ನಡ ನಾಮಫಲಕ ಅಳವಡಿಸುವ ಕುರಿತು ಹೋರಾಟ ನಡೆಸಿತ್ತು. ಇದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಬಾರದು ಅಂತ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಕನ್ನಡ ನಾಮಫಲಕ ಅಳವಡಿಸಲು ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಎಂದರು. ನಾಮಫಲಕ ಅಳವಡಿಸುವ ವಿಚಾರಕ್ಕೆ ಹೋರಾಟ ನಡೆಸಿದಾಗ ಸರ್ಕಾರ ಕನ್ನಡ ಪರವಾಗಿದ್ದೇವೆ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಬಂಡವಾಳಶಾಹಿಗಳ ಒತ್ತಡಕ್ಕೆ ಮಣಿದು ನಮಗೆ ಜೈಲಿಗೆ ಹಾಕಿದ್ರು. ಆದರೆ ನನ್ನ ಹೋರಾಟವನ್ನ ಹತ್ತಿಕ್ಕಲು ಸಾಧ್ಯವಿಲ್ಲ. ಕನ್ನಡದ ವಿಷಯದಲ್ಲಿ ನಾನು ಎಂದಿಗೂ ರಾಜಿಯಾಗುವುದಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಕರವೇ ಹೋರಾಟ ಮಾಡಲಾಗುತ್ತೆ ಎಂದರು. ವಿರೋಧ ಪಕ್ಷದಲ್ಲಿ ಇದ್ದಾಗ ನಾಯಕರು ಕರವೇ ಮುಖಂಡರಿಗೆ ಬೆಂಬಲ ನೀಡುತ್ತಾರೆ. ಅಧಿಕಾರಕ್ಕೆ ಬಂದಾಗ ನಮ್ಮ ಹೋರಾಟ ಬೆಂಬಲಿಸದೆ ಸರ್ಕಾರ ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರು ಎಂದು ಆರೋಪಿಸಿದರು. ಬಹುಶಃ ಕರ್ನಾಟಕದ ಅಚ್ಚುಮೆಚ್ಚಿನ ಜಿಲ್ಲೆ ಅಂದರೆ ಅದು ನನಗೆ ಬೆಳಗಾವಿ. ಬೆಳಗಾವಿಯಲ್ಲಿ ಬಹುಶಃ ನಾನು ಎಷ್ಟು ಬಾರಿ ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಬೆಳಗಾವಿಯ ಅನೇಕ ಸಮಸ್ಯೆಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಹುದೊಡ್ಡ ಧ್ವನಿಯಾಗಿ ಕೆಲಸ ಮಾಡಿದೆ. ನಾಡಿನ ಅನೇಕ ಸಮಸ್ಯೆಗಳು ಬಂದಾಗೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ನಾಡು ಕಟ್ಟುವ ಕಾಯುವ ಕಾಯಕವನ್ನ ಮಾಡಿಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಅಂದ ತಕ್ಷಣ ಏನೋ ಒಂದು ರೀತಿಯ ರೋಮಾಂಚನ. ಬೆಳಗಾವಿ ಕಡೆ ಹೊರಡ್ತೀವಿ ಅಂದ್ರೆ ಏನೋ ಒಂದು ರೀತಿಯ ಬದ್ಧತೆ, ನಿಷ್ಠೆ, ಕಾಳಜಿ ಎಲ್ಲವೂ ಸಹ ಒಟ್ಟಾರೆ ನಮ್ಮ ಜೊತೆಯಲ್ಲಿ ನಿಲ್ಲುವಂಥದ್ದು. ಬೆಳಗಾವಿ ಯಾವ ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿ, ಧರ್ಮಭೂಮಿ, ಜನ್ಮಭೂಮಿ, ಇಂಥ ಬೆಳಗಾವಿಯ ಅನೇಕ ಗಡಿ ಸಮಸ್ಯೆಗಳು ಎದುರಾದಾಗ ನಮ್ಮ ಕರ್ನಾಟಕದ ಬೆಳಗಾವಿಯನ್ನ ಆಗಿಂದಾಗ ಕಾಡುವಂತ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ಉತ್ತರವನ್ನು ನಾವು ಕೊಟ್ಕೊಂಡೇ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಬಾರಿ ಒಂದು ದೊಡ್ಡ ಹೋರಾಟ ಬೆಂಗಳೂರಿನಲ್ಲಿ ನಡೆದಿದ್ದು ನಿಮ್ಮ ಎಲ್ಲರ ಗಮನಕ್ಕೆ ಬಂದಿದೆ. ಡಿಸೆಂಬರ್ 27 ಕರ್ನಾಟಕದ ಇತಿಹಾಸದಲ್ಲಿ ಬಹುದೊಡ್ಡ ಹೋರಾಟ ಅಂತ ಹೇಳಿ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ, ವಿಶ್ವದ ಅನೇಕ ಎಲ್ಲೆಲ್ಲಿ ಕನ್ನಡಿಗರು ಬದುಕ್ತಾ ಇದ್ದಾರೋ ಆ ಎಲ್ಲ ಕನ್ನಡಿಗರು ಒಟ್ಟಾರೆ ಬೆಂಬಲಿಸಿದಂಥ ಹೋರಾಟ ಅದು ಡಿಸೆಂಬರ್ 27 ನಾಮಫಲಕ, ಕನ್ನಡದಲ್ಲಿ ನಾಮಫಲಕ ಕಡ್ಡಾಯ ಅನ್ನುವ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿತು. ಅದು ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆಗಬಾರದು ಅನ್ನುವ ಉದ್ದೇಶವನ್ನು ಇಟ್ಕೊಂಡು 31 ಜಿಲ್ಲೆಯಲ್ಲೂ ಸಹ
ನಾಮಫಲಕ 60% ಕನ್ನಡ ಬಳಕೆ ಹಾಕಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಭಾರಿ ದೊಡ್ಡ ಒತ್ತಡವನ್ನ ನಾವು ತಗೊಂಡು ಬಂದು ಯಾವ ರಾಜಧಾನಿ ಬೆಂಗಳೂರು 1,35,00,000ಕ್ಕೂ ಹೆಚ್ಚು ಇರುವಂಥ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಅಂಥದ್ದೊಂದು ಬದಲಾವಣೆ ಯಾವ ಕಾಲಕ್ಕೂ ಆಗಿರಲಿಲ್ಲ. ಬಹುಶಃ ಇವತ್ತು ಬೆಂಗಳೂರು ನೋಡಿದ್ರೆ ಅನ್ಸುತ್ತೆ ಇಡೀ ಬೆಂಗಳೂರು ಯಾವ ಹೊರಗಡೆಯಿಂದ ಬಂದಂಥ ಭಾಷಾ ಅಲ್ಪಸಂಖ್ಯಾತರು ಭಾರಿ ದೊಡ್ಡ ಉದ್ಯಮಗಳನ್ನು ಕಟ್ಕೊಂಡಿದ್ರು, ಬದುಕನ್ನು ಕಟ್ಕೊಂಡಿದ್ರು. ಅವ್ರಿಗೆ ಯಾರಿಗೂ ಸಹ ಕನ್ನಡ ಬೇಕಾಗಿರಲಿಲ್ಲ. ಭಾರಿ ವರ್ಷಗಳ ಅನೇಕ ಒತ್ತಡಗಳು ಇದ್ರೂ ಸಹ ಕನ್ನಡವನ್ನು ಬಳಸದೆ ಭಾರಿ ದುರಹಂಕಾರದ ವರ್ತನೆಯಿಂದ ಅವರು ಉದ್ಯಮವನ್ನು ಮಾಡ್ಕೊಂಡು ಬರ್ತಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಡಿಸೆಂಬರ್ 27ರ ಹೋರಾಟದ ನಂತರ ಇಡೀ ಬೆಂಗಳೂರು ಇವತ್ತು ಕನ್ನಡೀಕರಣ ಆಗ್ತಾ ಇದೆ. ಇಡೀ ಬೆಂಗಳೂರು ಕನ್ನಡೀಕರಣ ಆಗೋದು ಅಷ್ಟೇ ಆಗಬಾರ್ದು, ಇಡೀ ಕರ್ನಾಟಕವೇ ಕನ್ನಡೀಕರಣ ಆಗಬೇಕು ಅನ್ನುವ ಬಹುದೊಡ್ಡ ಉದ್ದೇಶವನ್ನು ಇಟ್ಕೊಂಡು ನಾಳೆ ನಾವು ಬೆಳಗಾವಿಯಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಬಹುಶಃ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಇವತ್ತು ಬೆಳಗಾವಿ ಕಡೆ ಹೊರಟಿದ್ದಾರೆ. ನಾಳೆ ಅವರೆಲ್ಲರೂ ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ. ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ದು, 28ರ ಗಡುವು, ಫೆಬ್ರವರಿ 28ರ ಗಡುವು ಕೊಟ್ಟಿದ್ದು. ಆ ಗಡುವಿನೊಳಗಡೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕನ್ನಡೀಕರಣ ಆಗಬೇಕು, ಸರ್ಕಾರ ಒಂದು ಕಾಯ್ದೆಯನ್ನು ತರಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವು. ಅದರ ಪರಿಣಾಮ ಕರ್ನಾಟಕದ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂತು. ಸಚಿವ ಸಂಪುಟದ ತೀರ್ಮಾನ ಆಯಿತು. ಇವತ್ತು ನಾಮಫಲಕದ 60% ಭಾಗ ಕನ್ನಡ ಬಳಕೆ ಕಡ್ಡಾಯ ಅನ್ನುವ ತೀರ್ಮಾನಕ್ಕೆ ಬಂತು. ಇವತ್ತು ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಡೀ ಬೆಂಗಳೂರಿನಲ್ಲಿ ಸುಮಾರು ಒಂದು 35-40 ಸಾವಿರ ಉದ್ಯಮಿಗಳಿಗೆ ನೋಟಿಸ್ ಕೊಡ್ತು. ಇವತ್ತು ಬಹುತೇಕ ಅಲ್ಲಿ ಕನ್ನಡೀಕರಣ ಆಗ್ತಾ ಇದೆ. ಅದರ ಅವಿಭಾಜ್ಯ ಅಂಗವಾಗಿ ಬೆಳಗಾವಿಯಲ್ಲೂ ಸಹ ಸಂಪೂರ್ಣವಾಗಿ ಇಲ್ಲಿ ಕನ್ನಡೀಕರಣ ಆಗಲೇಬೇಕು. ಅದರಲ್ಲಿ ಬೇರೆ ಮಾತು ಇಲ್ಲ, ರಾಜಿನೂ ಇಲ್ಲ. ನೀವು ಯಾರು ಬೇಕಾದರೂ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಏನು ಬೇಕಾದರೂ ನೀವು ಮೈ ಪರ್ಚ್ಕೊಳ್ರಿ, ನನಗದರ ಅಗತ್ಯ ಇಲ್ಲ. ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಅಂದ ತಕ್ಷಣ ಇಲ್ಲಿ ಕನ್ನಡವೇ ಆಡಳಿತ ಭಾಷೆ, ಇಲ್ಲಿಯ ನೆಲದ ಭಾಷೆ ಕನ್ನಡ, ಇಲ್ಲಿಯ ಬದುಕಿನ ಭಾಷೆ ಕನ್ನಡ, ಅದರಲ್ಲಿ ರಾಜಿ ಇಲ್ಲ. ಹಾಗಾಗಿ 28ರೊಳಗಡೆ ಏನು ತೀರ್ಮಾನ ಸರ್ಕಾರ ತಗೊಳುತ್ತೆ, ಆದ ನಂತರ 31 ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಬೃಹತ್ ಮಟ್ಟದಲ್ಲಿ ಮತ್ತೊಂದು ಗುಡುಗು ಸಿಡಿಲು ಇಲ್ಲಿ ಸದ್ದು ಮಾಡಬೇಕು ಅನ್ನೋ ತೀರ್ಮಾನವನ್ನು ಇಡೀ ರಾಜ್ಯದಲ್ಲಿ ಕರವೇ ತೀರ್ಮಾನ ಮಾಡಿದೆ. ಹಾಗಾಗಿ ಭಾರಿ ವರ್ಷಗಳ ನಂತರ ಯಾವ ಕನ್ನಡೀಕರಣ ನಾಮಫಲಕದಲ್ಲಿ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದ್ದರೆ, ಮತ್ತೊಂದು ಕರ್ನಾಟಕದಲ್ಲಿ ಅನೇಕ ರಾಜಕೀಯ ಪಕ್ಷಗಳು, ಸರ್ಕಾರಗಳು ಜಾತಿಯ ಹೆಸರಿನಲ್ಲಿ ಉದ್ಯೋಗದ ಮೀಸಲಾತಿಯನ್ನು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದಾರೆ. ನಾವು ಕರ್ನಾಟಕದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ನಾಮಫಲಕದ ಸರದಿ ನಂತರ ಮುಂದಿನ ಹೋರಾಟವನ್ನು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಹೀಗಾಗಿ ಕರ್ನಾಟಕದ ಜಲ, ನೆಲ, ಗಡಿ, ಭಾಷೆ, ಬದುಕು ಈ ಎಲ್ಲ ವಿಚಾರಗಳು ನಾಳೆ ನಮ್ಮ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಇಲ್ಲಿ ಬೆಳಗಾವಿ ನಡೆಯುವಂಥ ಆ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಬರುತ್ತೆ. ಕೊನೆಗೆ ಆ ಚರ್ಚೆ ಆದ ನಂತರ ಕೆಲವೊಂದು ನಿರ್ಣಯಗಳನ್ನು ನಾವು ಆ ಸಭೆಯಲ್ಲಿ ತಗೊಂಡು ಮುಂದಿನ ಹೋರಾಟವನ್ನು ರೂಪಿಸಬೇಕು ಅನ್ನೋ ತೀರ್ಮಾನವನ್ನು ನಾವೆಲ್ಲ ಮಾಡಿದ್ದೀವಿ.
ಬಹುಶಃ ಈ ಹೋರಾಟದಲ್ಲಿ ನಾನು ಒಂದು 14-15 ದಿವಸ ಜೈಲು ವಾಸವನ್ನು ಸಹ ಅನುಭವಿಸಿದೆ. ಯಾವ ಕರ್ನಾಟಕದ ಬದ್ಧತೆ ಬಗ್ಗೆ, ನಿಷ್ಠೆ ಬಗ್ಗೆ, ಕನ್ನಡದ ಕಳಕಳಿ ಬಗ್ಗೆ, ಅಭಿಮಾನದ ಬಗ್ಗೆ ಮಾತಾಡ್ತಿದ್ದಂಥ ಸರ್ಕಾರ ಕನ್ನಡದ ಗಟ್ಟಿಯಾದಂಥ ಹೋರಾಟವನ್ನು ಸಹಿಸಲಿಲ್ಲ. ಯಾರನ್ನೋ ಭಾಷಾ ಅಲ್ಪಸಂಖ್ಯಾತರನ್ನ ಓಲೈಸ್ಲಿಕ್ಕೋಸ್ಕರ ಇಲ್ಲ ಅವರಲ್ಲಿರುವಂಥ ಇವತ್ತು ಏನು ಭಾಷಾ ಅಲ್ಪಸಂಖ್ಯಾತ ಬಂಡವಾಳ ಶಾಹಿಗಳೇನಿದ್ದಾರೆ ಅವರ ಒತ್ತಡಕ್ಕೆ ಮಣಿತೋ ಈ ಸರ್ಕಾರ ಏನೋ ಗೊತ್ತಿಲ್ಲ. ನಮ್ಮನ್ನೆಲ್ಲರನ್ನು ಬಂಧಿಸಿ 14 ದಿವಸ ಜೈಲುವಾಸಕ್ಕೆ ಕಳಿಸ್ತು. ಬಹುಶಃ ನಾನು 6ನೇ ಬಾರಿ ಜೈಲಿಗೆ ಹೋದಂಥದ್ದು. ನಾಡಿನ ಅನೇಕ ವಿಚಾರಗಳ ಒಳಗೊಂಡಂತೆ ಹೋರಾಟಗಳಲ್ಲಿ 6ನೇ ಬಾರಿ ಜೈಲಿಗೆ ಹೋದಂಥದ್ದು. ಯಾವ ಬಾರಿಯೂ ಸಹ ಬಹುಶಃ ಈ ಸಲ ನಡ್ಕೊಂಡಂಥ ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ನಡ್ಕೊಂಡ ರೀತಿಯಲ್ಲಿ ಯಾವ ಸರ್ಕಾರಗಳು ನಡ್ಕೊಂಡಿರಲಿಲ್ಲ. ಹಾಗಾಗಿ ಭಾರಿ ವ್ಯವಸ್ಥಿತವಾಗಿ ಭಾರಿ ಸಂಚು ಮಾಡಿ ನಮ್ಮ ಧ್ವನಿಯನ್ನು ಅಡಗಿಸಬೇಕು ಅನ್ನುವ ಸಂಚನ್ನಿಟ್ಟುಕೊಂಡು ಈ ಸರ್ಕಾರ ಬಹುಶಃ ನನ್ನ ಮೇಲಿದ್ದಂಥ ಇಲ್ಲದ ಸಲ್ಲದ ಎಲ್ಲ ಪ್ರಕರಣಗಳನ್ನು ತಂದು ಆ ಪ್ರಕರಣಗಳ ಮುಖಾಂತರ ನನ್ನ ಪದೇ ಜೈಲಿಗೆ ಕಳಿಸ್ತಂಥದ್ದು. ನಾನು ನೇರವಾಗಿ ಇವತ್ತು ಹೇಳ್ತೀನಿ, ಹಿಂದೇನೂ ಹೇಳಿದ್ದೀನಿ, ನಾರಾಯಣಗೌಡರ ಧ್ವನಿಯನ್ನು ಇಂಥ ಸಿದ್ದರಾಮಯ್ಯನವ್ರ 100 ಸರ್ಕಾರ ಬಂದರೂ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಹೋರಾಡಿ ಸಾಯಬೇಕು ಅನ್ನೋ ತೀರ್ಮಾನವೇ ಹೊರತು ಇವ್ರಿಗೆ ಯಾರಿಗೂ ಕನ್ನಡದ ವಿಚಾರದಲ್ಲಿ ನಾನು ತಲೆಬಾಗಲ್ಲ, ರಾಜಿ ಆಗಲ್ಲ. ರಾಜಿರಹಿತವಾಗಿ ಕನ್ನಡದ ನಾಡು, ನುಡಿ, ನೆಲ, ಜಲ, ಭಾಷೆ, ಕನ್ನಡಿಗರ ಬದುಕು ಈ ವಿಚಾರದಲ್ಲಿ ನನ್ನ ಹೋರಾಟ ಮುಂದುವರಿಯುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಮುಂದುವರಿಯುತ್ತೆ ಅನ್ನುವ ವಿಚಾರದಲ್ಲಿ ನಾನು ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ಹಾಗಾಗಿ ಇವತ್ತು ನಾನು ಭಾರಿ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮಗಳಿಗೆ ಮೊದಲನಾಗಿ ನಾನು ನಮನಗಳನ್ನು ಹೇಳಬೇಕಾಗತ್ತೆ. ಯಾಕಂದರೆ ಇಡೀ ಮಾಧ್ಯಮ ಡಿಸೆಂಬರ್ 27ರಲ್ಲಿ ನಡೆದಂಥ ಹೋರಾಟವನ್ನು ವಿಶ್ವದ ಕನ್ನಡಿಗರಿಗೆ ತಲುಪಿಸುವಂಥ ಭಾರಿ ದೊಡ್ಡ ಕೆಲಸಕ್ಕೆ ಸಜ್ಜಾಯಿತು. ಆ ಎಲ್ಲ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಹಾಗೆ ನಮ್ಮ ವಕೀಲರು ಬಹುಶಃ ಅವತ್ತು 100 ಜನ ವಕೀಲರು ನಮ್ಮ ಹೋರಾಟವನ್ನು ಬೆಂಬಲಿಸಿ ಯಾವುದೇ ಅವರ ಹಣಕಾಸು ಇಲ್ಲದೆ ನಮ್ಮ ಪರವಾಗಿ ವಾದ ಮಾಡಿದ್ರು. ನಮ್ಮನ್ನೆಲ್ಲ ಜೈಲುಗಳಿಂದ ಏನು ಸರ್ಕಾರ ಸುಮಾರು 3 ತಿಂಗಳ ಕಾಲ ನಾರಾಯಣಗೌಡರನ್ನ ಜೈಲಲ್ಲಿ ಇಡಬೇಕು ಅನ್ನೋ ತೀರ್ಮಾನ ಮಾಡಿದಂಥ ಸರ್ಕಾರಕ್ಕೆ ಮುಖಭಂಗ ಮಾಡಿ ನಮ್ಮನ್ನು 14-15 ದಿವಸದೊಳಗಡೆ ಜೈಲಿಂದ ಹೊರತಂದಂಥ ಆ ಎಲ್ಲ ವಕೀಲರನ್ನು ಸಹ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಬಹುಶಃ ನನಗೆ ಯಾಕೆ ಬೆಳಗಾವಿ ಭಾರಿ ವಿಶೇಷ ಅನಿಸುತ್ತೆ ಅಂದರೆ, ನಾನು ಇದನ್ನು ಬೆಂಗಳೂರಲ್ಲೇ ಮಾಡ್ಬೋದಾಯಿತು ಪತ್ರಿಕಾಗೋಷ್ಠಿ. ಇಲ್ಲ, ನಾನು ಬೆಳಗಾವಿಯಲ್ಲೇ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದಾಗಿ ಇವತ್ತು ಬೆಳಗಾವಿಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದಂಥದ್ದು. ಹಾಗಾಗಿ ಇವತ್ತು ನಾಳೆ ನಡೆಯುವಂಥ ರಾಜ್ಯ ಕಾರ್ಯಕಾರಿಣಿ, ಅದನ್ನು ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನೆಲ್ಲ ಚೆನ್ನಮ್ಮನ ರಾಯಣ್ಣನ ಪುಣ್ಯಭೂಮಿಯಲ್ಲಿ ನಡೀತಿರುವುದು ನನಗೆ ಭಾರಿ ಖುಷಿ ತಂದಿದೆ. ಹಾಗಾಗಿ ಅಲ್ಲಿ ಅನೇಕ ನಾಡಿನ ಸಮಸ್ಯೆಗಳು, ಅದು ನೆಲಜಲದ ಸಮಸ್ಯೆ ಇರ್ಬೋದು, ಗಡಿ ಸಮಸ್ಯೆ ಇರ್ಬೋದು, ಮತ್ತು ಉದ್ಯೋಗದ ಸಮಸ್ಯೆ ಇರ್ಬೋದು, ಇವೆಲ್ಲ ಒಟ್ಟಾರೆ ಸಮಸ್ಯೆಗಳನ್ನು ಒಳಗೊಂಡಂಥ ಚರ್ಚೆ ನಾಳೆ ನಡೆಯುತ್ತೆ. ಸಂಜೆಗೆ ಒಂದು ನಿರ್ಣಯ ಹೊರಬರುತ್ತೆ. ಆಗ ನಿಮಗೆಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿಸ್ತಾ ಈ ಮಾಧ್ಯಮ ಗೋಷ್ಠಿಯಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ನಮಸ್ಕಾರ. ಅಪೋಸಿಷನ್ ಇದ್ದಾಗ ಎಲ್ಲ ಸಪೋರ್ಟ್ ಮಾಡ್ತಾರೆ, ಯಾವಾಗ ಸರ್ಕಾರ ಬರುತ್ತೆ ಸರ್ಕಾರ ನಿಮ್ಮನ್ನು ಯಾಕೆ ವಿರೋಧ ಮಾಡೋದು? ಅಪೋಸಿಷನ್ ಇದ್ದಾಗ ಎಲ್ಲ ನಾರಾಯಣಗೌಡರು ಹಾಗೆ ಹೀಗೆ ಅಂತ ಹೇಳ್ತಾರೆ, ಯಾವಾಗ ಸರ್ಕಾರ ಬರುತ್ತಲ್ಲ ಅವಾಗ ನಿಮ್ಮನ್ನು ಅಪೋಸ್ ಮಾಡ್ತಾರೆ, ನಿಮ್ಮ ಜೈಲಿಗೆ ಇಡ್ತಾರೆ. ಬಹುಶಃ ಎಲ್ಲ ಸರ್ಕಾರಗಳು ನಮ್ಮನ್ನು ಬಳಸ್ಕೊತವೆ, ಅಧಿಕಾರಕ್ಕೆ ಬರ್ತಾರೆ.
ಅಧಿಕಾರಕ್ಕೆ ಬಂದ ತಕ್ಷಣ ಅಧಿಕಾರದ ಮದ ದರ್ಪ ಜಾಸ್ತಿಯಾಗಿ ಹೋರಾಟಗಾರರನ್ನ ಹತ್ತಿಕ್ಕುವಂಥ ಕೆಲಸವನ್ನ ಎಲ್ಲ ಸರ್ಕಾರಗಳು ಮಾಡಿಕೊಂಡು ಬಂದು, ಹಾಗೆ ಇವರು ಸಹ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಭಾರಿ ದೊಡ್ಡ ಭರವಸೆಗಳನ್ನು ಕೊಟ್ಟುವಂಥದ್ದು. ಕನ್ನಡದ ವಿಚಾರ ಬಂದಾಗ, ನಾಡುನುಡಿಯ ವಿಚಾರ ಬಂದಾಗ, ನೆಲಜಲಗಳ ವಿಚಾರ ಬಂದಾಗ, ಕನ್ನಡಿಗರ ಬದುಕಿನ ವಿಚಾರ ಬಂದಾಗ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರುತ್ತೆ, ನೀವು ನಮಗೆ ಸಹಕರಿಸಿ, ನಮಗೆ ಸಹಾಯ ಮಾಡಿ ಅಂತ ಹೇಳಿ ಬೇಡಿಕೊಂಡಂತ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಆ ಕನ್ನಡದ ನಿಷ್ಠೆ, ಬದ್ಧತೆ, ಕಾಳಜಿ, ಕಳಕಳಿ ಎಲ್ಲ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಅದೇನು ದೊಡ್ಡ ಯುವ ಹೋರಾಟದ ಏನು ದೊಡ್ಡ ನಾವು ಮಾಡಲಿಲ್ಲ. ನೀವು ಅದು ಯಾವುದೋ ಬೆಂಗಳೂರಿನ KG ಹಳ್ಳಿ DG ಹಳ್ಳಿಯ ಘಟನೆಯನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಈ ಸರ್ಕಾರದ ನಾಯಕರುಗಳು ಒಬ್ಬ ಕನ್ನಡದ ಹೋರಾಟವು ಈ ನೆಲದಲ್ಲಿ ಬಾರಿ ಗಟ್ಟಿಯಾದಂಥ ಒಂದು ಕನ್ನಡದ ಹೋರಾಟ ನಡೀತಲ್ಲ ಅಂತೇಳಿ ಖುಷಿ ಪಡಬೇಕಾಗಿತ್ತು, ಸಮರ್ಥನೆ ಮಾಡ್ಕೋಬೇಕಾಗಿತ್ತು ಆ ಹೋರಾಟವನ್ನ. ನಾವ್ಯಾರು ದರೋಡೆ ಮಾಡಲಿಲ್ಲ, ಲೂಟಿ ಮಾಡಲಿಲ್ಲ, ಇನ್ನೇನೋ ಮಾಡಲಿಲ್ಲ. ಸಮರ್ಥನೆ ಮಾಡ್ಕೋಬೇಕಾದಂಥ ಸರ್ಕಾರ ಯಾರೋ ಬಂಡವಾಳಶಾಹಿಗಳ ಜೊತೆಲಿ ಶಾಮೀಲಾಗಿ ಅವ್ರು ಕೊಟ್ಟಂತ ಯಾವ ಇದಕ್ಕೋಸ್ಕರ ಶಾಮೀಲಾದ್ರೂ ಗೊತ್ತಿಲ್ಲ, ನಮ್ಮಂಥ ಹೋರಾಟಗಾರನ ತಗೊಂಡೋಗಿ ಇಲ್ಲೂ ಸಲ್ಲದ ಮೊಕದ್ದಮೆಗಳನ್ನು ಹಾಕಿ ನಮ್ಮನ್ನು ಜೈಲಿಗೆ ಇಟ್ಟರು. ಹಾಗಾಗಿ ಅದೇನು ನಮಗೇನು ಹೊಸ್ತೇನಲ್ಲ, ಜೈಲೇನು ಹೊಸ್ತೇನಲ್ಲ. ಬಹುಶಃ ಎಲ್ಲ ಸರ್ಕಾರಗಳು ಈ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ. ನಾನು 2 ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ. ಇದು 6ನೇ ಬಾರಿ ನನ್ನ ಜೈಲಿಗೆ ಕಳಿಸ್ತಂಥದ್ದು. ಹಾಗಾಗಿ ಇನ್ನೂ 10 ಸಲ ಜೈಲಿಗೆ ಕಳಿಸಿರು, ಇನ್ನೂ 100 ಕೇಸ್ ಹಾಕಿರು. ನಾರಾಯಣಗೌಡರ ಕನ್ನಡದ ಧ್ವನಿಯನ್ನ ಯಾರು ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ. ಆದರೆ ಈ ಸರ್ಕಾರಕ್ಕೆ ಮುಂದೆ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ನಾಳೆ ಅದರ ತೀರ್ಮಾನವನ್ನು ಮಾಡ್ತೀವಿ. ಬಿಡುಗಡೆ ಮಾಡ್ತಾರೆ, ಮತ್ತೆ ಬಂಧನ ಮಾಡ್ತಾರೆ. ಬಹುಶಃ ಅವರು ಒಂದು 3 ತಿಂಗಳ ಕಾಲ ನಾರಾಯಣಗೌಡರನ್ನ ಆಚೆಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಭಾರಿ ದೊಡ್ಡ ಸಂಚು ಮಾಡಿದ್ರು. ಇವರೆಲ್ಲ ಸೇರಿಕೊಂಡು ದೊಡ್ಡ ಸಂಚು ಮಾಡಿದ್ರು. ಈ ದಯಾನಂದ್ ಹಿಂದೆ ಮೈಸೂರಿನಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದಾಗ ಅವತ್ತು ಅವನು ಇದೇ ದುರ್ವರ್ತನೆಯನ್ನು ನಡ್ಕೊಂಡಂಥದ್ದು. ಕರವೆಯ ಕನ್ನಡದ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡಿ ಅವ್ರನ್ನೆಲ್ಲ ಗಡೀಪಾರು ಮಾಡಿದಂಥ ದಯಾನಂದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಲ್ಲಿ ಇವತ್ತು ಬೆಂಗಳೂರು ಕಮಿಷನರ್ ಆದರು. ಇಲ್ಲೂ ಸಹ ಹೋರಾಟಗಾರರನ್ನ ಸಹಿಸ್ಲಿಕ್ಕೆ ಆಗದೆ ಇರುವಂಥವರು ಮುಖ್ಯಮಂತ್ರಿಗಳ ಕಿವಿಗೆ ಇಲ್ಲದ ಸಲ್ಲದು ಊದಿ ಅವತ್ತು ಇಡೀ ಪ್ರಕರಣಗಳು ಏನೂ ಅಲ್ಲ, ಅದು ಪ್ರಕರಣ ಎಂಥದೂ ಅಲ್ಲ. ಪ್ರಕರಣ ಏನು, ನಾಮಫಲಕ, ಇಂಗ್ಲಿಷ್ ನಾಮಫಲಕಗಳನ್ನು ಒಂದಷ್ಟು ಧ್ವಂಸಗೊಳಿಸಿರ್ಬೋದು, ಕಿತ್ತು ಹೋಗದಿರಬಹುದು. ಅದು ಅವತ್ತಿನ ಒಂದು ಹೋರಾಟ ಅಲ್ಲ, ಸುಮಾರು ವರ್ಷಗಳ ಹೋರಾಟ ಅದು. ಯಾಕೆಂದ್ರೆ ಯಾವುದೇ ಈ ಥರದ ಸರ್ಕಾರದ ಆದೇಶಗಳು ಬಂದಾಗ ಯಾರೋ ಬಂಡವಾಳಶಾಹಿಗಳು ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಿದ್ರು, ಇಲ್ಲ ಹೈಕೋರ್ಟಿಗೆ ಹೋಗಿ ಸ್ಟೇ ತರ್ತಿದ್ರು. ಹಿಂಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಗಟ್ಟಿಯಾದಂಥ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದಂಥದ್ದು. ಅದನ್ನು ಸಹಿಸಲ್ಲ ನಮ್ಮ ಕನ್ನಡ ಪರ ಅಂತ ಹೇಳಿಕೊಳ್ಳುವಂಥ ಸಿದ್ದರಾಮಯ್ಯನವರು, ಕನ್ನಡದ ನಿಷ್ಠೆ ಬದ್ಧತೆ ಬಗ್ಗೆ ಮಾತಾಡುವಂಥ ಸಿದ್ದರಾಮಯ್ಯನವರು, ಕನ್ನಡಿಗರ ಹೋರಾಟವನ್ನು ಸಹಿಸಲ್ಲ ಅಂದರೆ ನಿಮ್ಮದು ಯಾವ ನಿಷ್ಠೆ ಇದೇನು, ಎಲ್ಲ ಡೊಂಗಿತನ ಅಂತ ಹೇಳಿ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ಪದೇ ಪದೇ ಯಾವುದೋ 2017 ಅಲ್ಲಿ ಮೆಟ್ರೋದಲ್ಲಿ ಹಿಂದಿ ನಾಮಫಲಕಗಳಿಗೆ ಮಸಿ ಬಡಿದ ಪ್ರಕರಣದಲ್ಲಿ ನಾನು ಆ ಪ್ರಕರಣದಲ್ಲಿಲ್ಲ, ಆ ಸಂದರ್ಭಕ್ಕೆ ಆ ಪ್ರಕರಣದಲ್ಲಿ ನನ್ನ ಸೇರಿಸಿ ತಗೊಂಡು ಬರ್ತಾರೆ. ಮತ್ತು ಇನ್ಯಾವುದೋ ಒಂದು ಹೋರಾಟದಲ್ಲಿ ಪ್ರಕರಣ, ಅದರಲ್ಲಿ ಪ್ರಕರಣವನ್ನು ನನ್ನ ಸೇರಿಸಿ ತಗೊಂಡ್ಬರ್ತಾರೆ. ಒಟ್ಟಾರೆ ಅವರು ಒಂದಷ್ಟು ದಿವಸ ಜೈಲಲ್ಲಿ ಇಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ರು. ಆದರೆ ನಮ್ಮ ವಕೀಲರು ಭಾರಿ ದೊಡ್ಡ ಹೋರಾಟವನ್ನು ಮಾಡಿ ನಮ್ಮನ್ನೆಲ್ಲರೂ ಆಚೆ ಕರ್ಕೊಂಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನನಗೇನು ಈ ಜೈಲು ಈ ಪ್ರಕರಣಗಳು ಏನು ಹೊಸ್ತೇನಲ್ಲ. ಹಿಂದೆ SM ಕೃಷ್ಣ ಅವ್ರ ಕಾಲದಲ್ಲಿ, ಯಡಿಯೂರಪ್ಪನವ್ರ ಕಾಲದಲ್ಲಿ, ದೇವೇಗೌಡರ ಕಾಲದಲ್ಲಿ ಎಲ್ಲರೂ ಸಹ ಅವ್ರಿಗೇನು ಅಂದರೆ
ಅವರು ಹೇಳಿದಾಗೆ ಕೇಳುವಂಥದ್ದಾದರೆ ಸರಿ. ಇಲ್ಲ, ನಾವು ಕೇಳೋದಿಲ್ಲ, ನಾವು ಗಟ್ಟಿಯಾಗಿ ಕನ್ನಡದ ಪರವಾಗಿ, ಕನ್ನಡದ ನೆಲದ ಪರವಾಗಿ, ಕನ್ನಡದ ಮಕ್ಕಳ ಪರವಾಗಿ ನಾವು ಗಟ್ಟಿಯಾಗಿ ನಿಂತ್ಕೋತೀವಿ, ನಮ್ಮ ಕನ್ನಡದ ಧ್ವನಿಯನ್ನು ಯಾರ ಕೈಲೂ ಅಡಗಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಗಟ್ಟಿಯಾಗಿ ನಿಂತ್ಕೊಂಡಾಗೆಲ್ಲ ಎಲ್ಲ ಸರ್ಕಾರಗಳು ಇಂಥ ತೀರ್ಮಾನವನ್ನು ತಗೋತಾರೆ. ಈ ಸರ್ಕಾರವು ಅಂಥದ್ದೇ ತೀರ್ಮಾನ ತಗೊಂಡು. ಯಾಕೆಂದರೆ ಒಂದು ಇಡೀ ದೇಶಕ್ಕೆ ಗೊತ್ತು. ಆದ್ರೆ ಬೆಳಗಾವಿಯಲ್ಲಿ ಸೌಧ ಇದೆ, ತೋರ್ತಾ ಇತ್ತು. ಅಲ್ಲಿ ಆಡಳಿತ ಯಾವತ್ತೂ ನಡೆಯಲ್ಲ. ವರ್ಷಕ್ಕೊಂದ್ಸಾರಿ ಬರ್ತಾರೆ, ಅಧಿವೇಶನ ಮಾಡ್ತಾರೆ, ಹೋಗ್ಬಿಡ್ತಾರೆ. ಇಷ್ಟೇ ಅಲ್ಲದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲೇ ರಚನೆ ಆಗಬೇಕು, ಇಲ್ಲೇ ಅವರ ಅಧ್ಯಕ್ಷರು ಇಲ್ಲೇ ಇರಬೇಕು, ಅವರು ಬೆಂಗಳೂರಲ್ಲಿ ಇರ್ತಾರೆ. ಈ ತಾರತಮ್ಯದ ವಿರುದ್ಧ ನೀವು ಎಂದೂ ಹೋರಾಟ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ನಾಳೆ ಸಭೆಯಲ್ಲಿ ನಡೆಯುತ್ತೆ, ಅದ್ರಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತೀರಾ ಅಥವಾ ಹೇಗೆ? ಯಾಕಂತಂದ್ರೆ ಈ ಅಸಮಾಧಾನ ಏನಿದೆ ಬೆಂಗಳೂರು, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಹೋಗಲಾಡಬೇಕಂತಂದ್ರೆ ಎರಡನೇ ರಾಜಧಾನಿ ಬೆಳಗಾವಿಯಲ್ಲಿ ಇದು ಸಚಿವಾಲಯಗಳು ಬರಲೇಬೇಕು. ಆ ನಿಟ್ಟಿನಲ್ಲಿ ತಮ್ಮ ಹೋರಾಟ ಶೂನ್ಯ ಟೋಟಲಿ ಅಲ್ಲಲ್ಲ. ನೀವು ಶೂನ್ಯ ಅನ್ನೋ ಪದವನ್ನ ಆ ವಿಷಯ ಹೇಳ್ತೀನಿ ಗೆಳೆಯರೆ. ನೋಡಿ, ನಾವು ಸಹ ಬಹುಶಃ ಇಲ್ಲಿರುವಂಥ ನಮ್ಮ ಎಲ್ಲ ಮುಖಂಡರುಗಳಿಗೆ ಗೊತ್ತು, ಅನೇಕ ಸಂದರ್ಭದಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಈ ಹೋರಾಟ ನಡೆದಿದೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ. ಒಬ್ಬ ಹೋರಾಟಗಾರನಾಗಿ ಅದಕ್ಕಿಂತ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಬೀದಿಗಿಳಿದು ಹೋರಾಟ ಮಾಡಬಹುದು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬಹುದು, ಅವ್ರ ಮೇಲೆ ಒತ್ತಡ ಹಾಕ್ಬೋದು. ಅದು ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಒಬ್ಬ ಹೋರಾಟಗಾರ? ಆ ಎಲ್ಲ ಕೆಲಸವನ್ನ ನಾವು ಎಲ್ಲ ಮುಖ್ಯಮಂತ್ರಿಗಳಿಗೂ ಸಹ ಬಂದಂಥ ಎಲ್ಲ ಸರ್ಕಾರಗಳ ಗಮನ ಸೆಳೆಯುವಂಥ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಉತ್ತರ ಕರ್ನಾಟಕದ ಭಾಗಕ್ಕೆ ಹೆಚ್ಚು ಹೆಚ್ಚು ಉದ್ಯಮಗಳ ತಾಂಡೋಗಿ ಹಾಕಿ, ಒಂದು ಬೆಂಗಳೂರಲ್ಲ, ಒಂದು ಮೈಸೂರಲ್ಲ, ಒಂದು ದಕ್ಷಿಣ ಅಲ್ಲ, ಇಡೀ ಅಖಂಡವಾದ ಕರ್ನಾಟಕದ ಚಿಂತನೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿಂತನೆ ಅನ್ನುವ ವಿಚಾರವನ್ನ ಅನೇಕ ಸಂದರ್ಭದಲ್ಲಿ ನಾವು ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ನಮ್ಮ ಹಕ್ಕೊತ್ತಾಯವನ್ನ ಇಟ್ಟಿದ್ದೀವಿ. ಗೊತ್ತಾಯ್ತಾ? ಒಬ್ರು ಯಾರು ಒಬ್ರು ಅದೇ ಅಪ್ಪ, ಈಗ ಎಲ್ಲ ಸಂದರ್ಭದಲ್ಲೂ ಸಹ ಆ ವಿಚಾರದಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಈಗಲೂ ಸಹ ನಾಳೆ ನಾವು ತಗೊಳ್ಳುವಂಥ ನಿರ್ಣಯ ಏನಿದೆ ಅದರಲ್ಲಿ ಆ ವಿಚಾರವೂ ಸಹ ಚರ್ಚೆ ಬರ್ತಾ ಇದೆ. ನಾಳೆ ಚರ್ಚೆ ಮಾಡ್ತೀವಿ. ಮತ್ತೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವಂಥದ್ದು ನನಗೆ ಗೊತ್ತಿಲ್ಲ. ಅದ್ಯಾರು ಗಡಿ ಪ್ರಾಧಿಕಾರದ ಅಧ್ಯಕ್ಷ ಅವ್ರು ಯಾರು ಅದೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅವ್ರು ಯಾರು, ಅವ್ರು ಎಲ್ಲಿದ್ದಾರೆ, ಬಹುಶಃ ಮಹಾರಾಷ್ಟ್ರ ಸರ್ಕಾರ ಗಡಿ ವಿಚಾರದಲ್ಲಿ 2-3 ಜನ ಸಚಿವರನ್ನ ನೇಮಕ ಮಾಡಿದಂಥದ್ದು, ಗಡಿ ಪ್ರಾಧಿಕಾರವನ್ನ ರಚನೆ ಮಾಡಿ ಅಲ್ಲಿ ಅಧಿಕಾರಸ್ಥ ಜನರನ್ನ ನೇಮಕ ಮಾಡಿದಂಥದ್ದು ಮಹಾರಾಷ್ಟ್ರ ಸರ್ಕಾರದ ಚಿಂತನೆ ಕರ್ನಾಟಕ ಸರ್ಕಾರಕ್ಕೆ ಬರಲಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ವಿ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಈ ವಿಚಾರ ನಡೀತಿರುವಾಗ ತಾವುಗಳು ಎಷ್ಟು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಕನಿಷ್ಠ ಮಹಾರಾಷ್ಟ್ರವನ್ನಾದರೂ ಗಮನದಲ್ಲಿ ಇಟ್ಕೊಂಡು ನೀವು ಸರಿಯಾದಂಥ ಇಲ್ಲೊಂದು ಆಯೋಗವನ್ನ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಬೇಕು. ಬಿಟ್ಟರೆ ಯಾರನ್ನೋ ಒಬ್ಬ ಅಧ್ಯಕ್ಷರು ಅಂತ ನೇಮಕ ಮಾಡಿದ್ರು, ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಅವ್ರ ಕಚೇರಿ ಎಲ್ಲಿದೆ, ಯಾವೂ ಸಹ ಗೊತ್ತಿಲ್ಲ. ಇದನ್ನು ಸರ್ಕಾರಗಳು ಮುಂದೆ ಹೇಳಿಕೊಂಡು ಹೇಳ್ತಲೇ ಇದ್ದೀವಿ, ಆದ್ರೆ ಇನ್ನೂ ಸಹ ಅದು ಜಾರಿಗೆ ಬಂದಿಲ್ಲ. ಅದ್ರ ಬಗ್ಗೆನೂ ಸಹ ನಾಳೆ ನಾವು ಚರ್ಚೆ ಮಾಡಬೇಕು ಅಂತ ಇದ್ದೀವಿ, ಚರ್ಚೆ ಮಾಡ್ತೀವಿ. ಅದನ್ನು ಯಾರ ಮೇಲೆ ಒತ್ತಡ ತರಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು. ಆ ಒತ್ತಡ ತರುವ ಕೆಲಸವನ್ನ ನಾವು ಮಾಡ್ತೀವಿ. ಒಬ್ರು ನಾಮಫಲಕ ವಿಷಯದಲ್ಲಿ ಹೋರಾಟ ಮಾಡಿದ್ರೆ, ಬೆಂಗಳೂರಲ್ಲಿ ದೊಡ್ಡ ಅಭಿಯಾನ ಮಾಡಿದ್ರೆ, ಇಡೀ ಸರ್ಕಾರವನ್ನು ನಿರೂಪಿಸುವಂತಹ ಹೋರಾಟ ಇದೆ. ಕನ್ನಡ ನಾಮಫಲಕ ಬೆಂಗಳೂರಿಗೆ ಎಷ್ಟು ಮಹತ್ವನೋ ಅಷ್ಟೇ ಗಡಿ ಭಾಗದಲ್ಲಿರುವಂತಹ ಬೆಳಗಾವಿ ಕೂಡ ಬಹಳ ಮಹತ್ವ. ಹೌದು. ಆ ಹೋರಾಟ ಕೇವಲ ನಿಮ್ಮ ಜಿಲ್ಲಾ ಸಂಘಟನೆಯಿಂದ ಮಾಡಿಸಿದ್ರೆ ಹೊರತು ತಾವು ಕೂಡ ಅದರ ನೇತೃತ್ವ ವಹಿಸಿ ಮಾಡಿದ್ರೆ ಅದರ ಅಭಿಯಾನದ ಇಫೆಕ್ಟ್ ಆಗ್ತಿತ್ತು ಅಂತ. ಯಾಕೆ ಅವ್ರು ಹೇಳಿದ್ರಲ್ಲ ತಾರತಮ್ಯ ನೀತಿ ಇದು ಆಗ್ತಾ ಇದೆ ದಕ್ಷಿಣ ಕರ್ನಾಟಕ. ಇಲ್ಲ, ಅದಕ್ಕೆ ನಾವು ಯಾವ ಜಿಲ್ಲೆಯಲ್ಲೂ ಸಹ ಸ್ಥಳೀಯ ಜಿಲ್ಲಾ ನಮ್ಮ ಏನು ಕಾರ್ಯಕರ್ತರು ಇದ್ದಾರೆ, ಜಿಲ್ಲಾ ಸಮಿತಿ ಏನಿದೆ ಅದು ಹೋರಾಟ ಮಾಡಿದೆ.
ಅದು ಬಿಟ್ಟರೆ ನಾವು 28ರವರೆಗೂ ಸರ್ಕಾರ ಒಂದು ಗಡುವು ಕೊಟ್ಟಿದ್ದೀವಿ. ಈ ಫೆಬ್ರವರಿ 28 ನಂತರ ನಾನು ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ಈ ಏನು ಬೆಂಗಳೂರು ನಡೆದಂಥ ನಾಮಫಲಕದ ಬಹುದೊಡ್ಡ ಆಂದೋಲನ ಏನು ನಡೀತು ಅದು ಎಲ್ಲ ಜಿಲ್ಲೆಗೂ ವಿಸ್ತರಿಸಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಹಾಗಾಗಿ 28ರವರೆಗೂ ಕಾಯ್ತೀವಿ. 28 ನಂತರ ನಾನು 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ. ಆ ವಿಚಾರ ಸರ್, ಈಗ 46 ವಿಚಾರ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗತ್ತೆ ಹೋಗತ್ತೆ, ಅದಾದ ಮೇಲೆ ರಾಜ್ಯಪಾಲ ಅದನ್ನ ತಿರಸ್ಕಾರ ಮಾಡ್ತಾರೆ. ಬಹುಶಃ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ರು ಅನ್ನೋದಕ್ಕಿಂತ ಒಂದು ಕಡೆ ರಾಜ್ಯಪಾಲರಿಗೆ ಯಾರು ಒತ್ತಡ ಇತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ರಾಜ್ಯಪಾಲರು ಅವರು ಉತ್ತರ ಭಾರತದ ಭಾಗದಿಂದ ಬಂದು ಅವರಿಗೆ ಒಂದಷ್ಟು ಕಾಳಜಿ ಇದೆ ಅಂತ ನಾನು ಅವ್ರನ್ನ ಭಾವಿಸಿದ್ದೀನಿ. ಅವ್ರ ಬಗ್ಗೆ ನಾನು ಏನು ವಿರೋಧ ವ್ಯಕ್ತಪಡಿಸಕ್ಕೆ ಹೋಗಲ್ಲ. ಆದರೆ ಅವರು ಹೇಳಿದಂಥ ಮಾತು ನನಗೆ ರಾಜಭವನದಿಂದ ಬಂದಂಥ ವಿಚಾರ ಏನಪ್ಪ ಅಂದರೆ, ಎರಡು ಏನು ಅಧಿವೇಶನ ನಡೆಯೋದ್ರಿಂದ 2 ಸದನಗಳಲ್ಲಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಅದು ಅಂಗೀಕಾರ ಆದರೆ ಭಾರಿ ಒಳ್ಳೆಯದು ಅನ್ನುವ ಉದ್ದೇಶಕ್ಕೆ ರಾಜ್ಯಪಾಲರು ಅಲ್ಲಿಂದ ಬರಲಿ ಅನ್ನುವ ತೀರ್ಮಾನ ತಗೊಂಡ್ರು ಅಂತ ಹೇಳಿ ಅನಿಸುತ್ತೆ. ಮೊನ್ನೆ ರಾಜ್ಯಪಾಲರ ಭಾಷಣವನ್ನು ನಾನು ಕೇಳಿದಾಗ ಅಧಿವೇಶನದಲ್ಲಿ ಬಹುಶಃ ರಾಜ್ಯಪಾಲರಿಗೆ ಒಂದಷ್ಟು ಈ ನೆಲದ ಕಳಕಳಿ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ರಾಜ್ಯಪಾಲರನ್ನು ನಾವು ಈ ಇಕ್ಕಟ್ಟಿನಲ್ಲಿ ಸಿಗಾಕ್ಸೋದು ಬೇಡ ಅನ್ನೋದು ಉದ್ದೇಶ ಇಟ್ಕೊಂಡು ಬಹುಶಃ ಈಗ 2 ಸದನದಲ್ಲಿ ಅಂಗೀಕಾರ ಆಗಿದೆ, ಕಾನೂನು ಆಗಿದೆ, ಅದು ಸಂಬಂಧಪಟ್ಟಾಗಿ ತೀರ್ಮಾನವೂ ಸಹ ಮಾಡಬೇಕು ಅನ್ನೋದು ಆಗಿದೆ. ಮುಂದೆ ಏನು 28 ಅವರು ಗಡುವು ತಗೊಂಡಿದ್ದಾರೆ, 28 ಅವರು ಎಲ್ಲರಿಗೂ ಗಡುವು ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಯಾವ ರೀತಿಯಲ್ಲಿ ಆ ಪರಿಣಾಮ ಬೀರುತ್ತೆ ನೋಡಿಕೊಂಡು ಕರವೇ ಮತ್ತೊಂದು ಸಲ ಇಡೀ 31 ಜಿಲ್ಲೆಯಲ್ಲೂ ಬೀದಿಗೆ ಹಿಡಿಯುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಸರ್ಕಾರ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಈಗ ಚರ್ಚೆ ಆಗ್ತಾ ಇದೆ. ಮಾಡಬೇಕು ಮಾಡಬಾರ್ದು ಅನ್ನುವಂಥ ಪರ ವಿರೋಧ ಎರಡೂ ಚರ್ಚೆ ಆಗ್ತಾ ಇದೆ. ಈ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಹುಶಃ ಬೆಳಗಾವಿ ಅಖಂಡವಾಗಿರಬೇಕು ಅನ್ನೋದು ಎಲ್ಲರ, ಅಖಂಡವಾದ ಬೆಳಗಾವಿಯನ್ನು ನೋಡಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಆದರೆ ಅಭಿವೃದ್ಧಿಯ ವಿಚಾರ ಬಂದಾಗ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ಜನರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅದನ್ನೆಲ್ಲವನ್ನು ತಿಳ್ಕೊಂಡು ಬಹುಶಃ ನಾಳೆ ಅದನ್ನು ಸಹ ನಮ್ಮ ಇದರಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಸಮಿತಿ ಹೇಳಿರುವಂಥದ್ದು. ಹಾಗಾಗಿ ನಾಳೆ ಅದನ್ನು ಸಹ ಚರ್ಚೆ ಮಾಡ್ತೀವಿ. ಆ ಸಾಧಕ ಬಾಧಕಗಳನ್ನು ಗಮನಿಸಿ ಏನು ಮಾಡ್ಬೋದು ಅನ್ನೋ ವಿಚಾರಕ್ಕೆ ನಾವು ಬರ್ತೀವಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ವಿಚಾರವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೊಟ್ಟ ಕೇಸ್ ನಡೆದ ಅಂತ ವಿಚಾರದಲ್ಲಿ ನಾರಿಮನವರು ಇವತ್ತು ರಾಜ್ಯ ಸರ್ಕಾರದ ಪರವಾಗಿ ಇಲ್ಲ, ಒಂದಿಷ್ಟು ಎಲ್ಲೋ ಒಂದು ಕಡೆ ಬಹುಶಃ ಕರ್ನಾಟಕದ ಯಾವುದೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಭಾರಿ ದೊಡ್ಡ ಇಲ್ಲಿವರೆಗೂ ವಾದವನ್ನು ಮಾಡಿಕೊಂಡು ಬಂದಂಥ ಕರ್ನಾಟಕದ ಸರ್ಕಾರಗಳ ಮತ್ತು ಜನರ ಧ್ವನಿಯಾಗಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡಿಸಿದಂಥ ನಾರಿಮನ್ ಅವರು ನಮ್ಮನ್ನು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅವರ ಕುಟುಂಬಕ್ಕೆ ಆ ಭಗವಂತ ಆ ಶಕ್ತಿಯನ್ನು ಸಹಿಸಿಕೊಳ್ಳುವಂಥದ್ದು ಕೊಟ್ಟಿ ಅಂತ ಹೇಳ್ತಾ, ಹಾಗೆ ನುರಿತದಂಥ ವಕೀಲರನ್ನ ಇವತ್ತು ನೇಮಕ ಮಾಡಬೇಕಾಗುತ್ತೆ ಕರ್ನಾಟಕ ಸರ್ಕಾರ. ಅದರ ಬಗ್ಗೆ ಕರ್ನಾಟಕ ಸರ್ಕಾರ ಯಾವ ರೀತಿಯ ತೀರ್ಮಾನ ಮಾಡುತ್ತೆ ಅನ್ನೋದು ಸರ್ಕಾರಕ್ಕೆ ಆಲೋಚನೆಯಲ್ಲಿ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ, ಭಾವಿಸಿದ್ದೀನಿ. ಅದನ್ನು ನೋಡೋಣ. ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇರೋದ್ರಿಂದ ಈಗ ಈ ನಾಮಫಲಕ ವಿಚಾರವೂ ಸಹ ಮೊನ್ನೆ ಮಹಾರಾಷ್ಟ್ರದಲ್ಲಿ ತಗೊಂಡಂಥ ಕೆಲವು ತೀರ್ಮಾನಗಳು ಏನಿದ್ದಾವೆ, ನಾವು ಬೆಳಗಾವಿ ಗಡಿ ವಿಚಾರ ಇನ್ನೂ ಸಹ ಸುಪ್ರೀಂ ಕೋರ್ಟ್ನಲ್ಲಿ ಇರೋದ್ರಿಂದ ಇಲ್ಲಿ ನಾಮಫಲಕಗಳು ಕನ್ನಡದಲ್ಲಿ ಕಡ್ಡಾಯ ಅನ್ನೋದು ಮಾಡಬಾರ್ದು ಅಂತ ಹೇಳಿ ಅವರೇನೀಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಏನು ಅಂದ್ಕೊಂಡಿದ್ದಾರೆ, ತೀರ್ಮಾನ ತಗೊಂಡಿದ್ದಾರೆ. ಅದು ಅವ್ರು ಅಂದ್ಕೊಳ್ಳೋದು ಸಹಜ. ಅದು MESನವರು ಶಿವಸೈನಿಯವರು ಇದೇನು ಹೊಸ್ತೇನಲ್ಲ. ಪ್ರತಿ ಸಂದರ್ಭ ಪ್ರತಿ ಕ್ಷಣದಲ್ಲಿ ಈ ಥರದ ವಾದಗಳು ಸಭೆಗಳು ಮಾಡ್ಕೊಂಡು ಬಂದಿರೋದು ಸಹಜ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಯಾವುದೇ ಗಡಿಯ ವಿಚಾರದ ತೀರ್ಪು ಹೊರಬರೋವರೆಗೂ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು
ಹೋಗಬೇಕು ಅನ್ನೋದು ಹೇಳಿದೆ. ಆಗಿರುವಾಗ ಕರ್ನಾಟಕ ಸರ್ಕಾರದ 2 ಸದನಗಳಲ್ಲಿ ಆದಂಥ ತೀರ್ಮಾನವನ್ನು ಬೆಳಗಾವಿಯೂ ಒಪ್ಪಬೇಕು, ಇಡೀ ಕರ್ನಾಟಕವೂ ಒಪ್ಪಬೇಕು. ಇವ್ರಿಗೇನು ಪ್ರತ್ಯೇಕ ಅನ್ನೋದೇನಿಲ್ಲ, ಬೆಳಗಾವಿ ಪ್ರತ್ಯೇಕ ಅನ್ನೋದೇನಿಲ್ಲ. ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೋ, ಏನು ಕಾನೂನು ಮಾಡಿದೆಯೋ ಅದು ಬೆಳಗಾವಿಗೂ ಅನ್ವಯಿಸುತ್ತೆ. ಹಾಗಾಗಿ ಬೆಳಗಾವಿಯಲ್ಲೂ ಸಹ ಎಲ್ಲ ನಾಮಫಲಕಗಳು 60% ಕನ್ನಡದಲ್ಲಿ ಇರಬೇಕು. ಅದನ್ನು ಮಾಡದೆ ಹೋದರೆ, ಆಗದೆ ಹೋದರೆ ಬೆಳಗಾವಿಲಾದಂಥ ಗತಿ ನಾಳೆ ಬೆಳಗಾವಿಲೂ ಆಗುತ್ತೆ ಅನ್ನೋ ಮಾತನ್ನ ನಾನು ನೇರವಾಗಿ ಹೇಳ್ತೀನಿ. ಸರ್, ಈಗ ಒಂದು ಮಹಾರಾಷ್ಟ್ರದ ವಿಮೆ ಜಾರಿ ಆಗಬೇಕನ್ನುವಂಥದ್ದು ಸಾಕಷ್ಟು ಒತ್ತಡ ಇದೆ. ರಾಜ್ಯಾರೋಷವಾಗಿ 5 ಕೇಂದ್ರಗಳನ್ನು ತೆಗೆದು ಈಗಾಗಲೇ ಬಂದಾಗಿದ್ದಾವೆ. ಆದ್ರೆ ಇದಕ್ಕಿಂತ ಬಿಫೋರು ವಿಮೆಯನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅದ್ರ ಬಗ್ಗೆ ನಿಮ್ಮವ್ರು ಯಾರು ಧ್ವನಿ ಎತ್ತು ಕೆಲಸ ಮಾಡಿಲ್ಲ, ಯಾಕೆ? ಸರ್, ಅದೇ ಕ್ವಶನ್ ಕರೆಕ್ಟ್ ಆಗಿ ಕೇಳ್ತಾ ಇದೀನಿ. ಅಂದ್ರೆ ಬಹಳಷ್ಟು ಕಡೆ ಈಗಾಗಲೇ ಇರ್ತಕ್ಕಂಥ ಏನು ಹಾಸ್ಪಿಟಲ್ ಇದಾವೆ ಎಲ್ಲವೂ ಕೂಡ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ. ಆ ಡಾಕ್ಯುಮೆಂಟ್ ಇಟ್ಕೊಂಡು ಮಹಾರಾಷ್ಟ್ರದವರು ನಮ್ಗೆಲ್ಲ ಕೂಡ ಏನಂತಾರೆ ಇವತ್ತು ಸರ್ವಿಸ್ ಕೊಡ್ತಾ ಇದೀವಿ, ನಾವು ನಮ್ಮ ಜನ ಇದ್ದಾರೆ ಅಂತ ಡಾಕ್ಯುಮೆಂಟ್ ರೆಡಿ ಮಾಡ್ತಾ ಇದ್ದಾರೆ. ನೇರವಾಗಿ ಇಲ್ಲಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದವರು. ಅಲ್ಲ, ಅದನ್ನೇ ಈಗ ನೀವೇನು ಮಾಡಲಿಲ್ಲ ಅಂತ ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ನಾವು ಬೆಳಗಾವಿ ವಿಚಾರದಲ್ಲಿ ನಿಮಗೆ ಗೊತ್ತಿದೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಣ್ಣ ಇಲ್ಲಿ ವಿಚಾರ ಇದಾಯಿತು ಅಂದ ತಕ್ಷಣ ಫಸ್ಟ್ ಧ್ವನಿ ಎತ್ತೋರೆ ಕರ್ನಾಟಕ ರಕ್ಷಣಾ ವೇದಿಕೆ. ಅಲ್ಲ, ಈಗ ಎತ್ತ ಇಲ್ಲ, ಯಾಕೆ? ಈಗ ಆಗ ಅನ್ನೋದಿಲ್ಲ ರೀ. ಬೆಳಗಾವಿ ಎಲ್ಲಾ ವಿಚಾರದಲ್ಲೂ ಧ್ವನಿ ಎತ್ತೋರೆ ನಾವು ಕಂಡ್ರಿ. ಅಲ್ಲ, ಬೆಳಗಾವಿ ಎಲ್ಲಾ ವಿಚಾರದಲ್ಲೂ ಧ್ವನಿ ಎತ್ತಿರೋರೆ ನಾವು, ಎತ್ತೋರು ನಾವೇ. ಈಗ ಯಾಕೆ ಎತ್ತ ಇಲ್ರಿ? ವಿಮೆ ಜಾರಿಯಾಗಿ ಎಲ್ಲ ಕಡೆ ಕೇಂದ್ರ ತೆಗೆದು ಓಪನ್ ಆಗಿ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ನಿಮ್ಗೆ ಗಮನಕ್ಕಿಲ್ವಾ ಆ ವಿಚಾರದಲ್ಲಿ? ಅದನ್ನ ಕೇಳಿ ಮೀಡಿಯಾದವರೇ ಅದ್ರ ಬಗ್ಗೆ ಧ್ವನಿ ಎತ್ತುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ನಾವು ಅದನ್ನೇ ಕೆಲಸ ಮಾಡಿ ಎಲ್ಲಿ ಹೋರಾಟ ಮಾಡಿದ್ರಿ? ಯಾಕೆ ಮಾಡಲಿಲ್ಲ? ಯಾಕೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ನಮ್ಮ ನಿಯೋಗವಾಗಿ ಭೇಟಿ ಮಾಡಿ ಈ ತರ ನಡೀತಾ ಇದೆ, ಅದನ್ನು ಯಾಕೆ ಮಹಾರಾಷ್ಟ್ರ ಸರ್ಕಾರವನ್ನ ಒಳಗಡೆ ಬಿಟ್ಕೊಂಡಿದ್ದೀರಾ? ಯಾಕೆ ಹಸ್ತಕ್ಷೇಪ ಮಾಡ್ತವ್ರೆ ಮಹಾರಾಷ್ಟ್ರ ಸರ್ಕಾರ? ಇದನ್ನು ಗಮನಿಸಿ ಸರಿಯಾದ ಕ್ರಮ ತಗೊಳ್ಳಿ ಅಂತ ಹೇಳಿ ನಾನೇ ಹೋಗಿ ಮುಖ್ಯಮಂತ್ರಿಗಳನ್ನ ನಮ್ಮ ನಿಯೋಗ ಬಂದು ಡಿಸಿ ಆಫೀಸಿಗೆ ಮನವಿ ಕೊಡ್ತಾರೆ, ನಾವು ಕನ್ನಡ ಬೋರ್ಡ್ ಹಾಕಲ್ಲ ಅಂತ ಹೇಳಿ. ಅವಾಗ ಏನ್ ಮಾಡ್ತಾ ಇದ್ರು ನಿಮ್ಮವರು? ಯಾಕೆ ಹೋರಾಟಗಳನ್ನ ಯಾಕೆ ಇತ್ತಿತ್ಲಾಗೆ ಬಹುಶಃ ಅದ್ರ ಜೊತೆನೆ ಪ್ರತಿಯೊಂದು ಆಜ್ಞೆ ಬೆಂಗಳೂರು ನಾರಾಯಣಗೌಡರಿಂದ ಅಧ್ಯಕ್ಷರು ಬರ್ಬೇಕು. ಅಧ್ಯಕ್ಷರು ಕೆಲಸ ಮಾಡಕ್ ಮುಂದೋದ್ರು ನಿಮಗೆ ಫೋನ್ ಹಚ್ಚಿ ಕೇಳಿದಾಗ ಇಲ್ಲಿ ಹೋರಾಟಗಳು ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿವರೆಗೂ ಅಲ್ಲಿ ಸೈಲೆಂಟ್ ಆಗಿರ್ಬೇಕು. ಯಾಕಂದ್ರೆ ನೀವು ಪ್ರತಿಯೊಂದು ಆಜ್ಞೆಗೂ ನಿಮ್ಗೆ ಕಾಯ್ಲೇಬೇಕು ಅನ್ನೋ ಇಲ್ಲ ನೋಡಿ, ಆ ವಿಚಾರದಲ್ಲಿ ನಾನು ಆದೇಶ ಮಾಡೋಕ್ಕೆ ನಂದೇನು ಸುಪ್ರೀಂ ಕೋರ್ಟು ಅಲ್ಲ, ಹೈಕೋರ್ಟು ಅಲ್ಲ, ಸರ್ಕಾರನೂ ಅಲ್ಲ. ಕನ್ನಡದ ವಿಚಾರದಲ್ಲಿ ಏನೇ ಒಂದು ಸಣ್ಣ ಘಟನೆ ನಾಡಿನ ವಿರುದ್ಧವಾಗಿ ನಡೆದರೆ ಅವರು ಎಲ್ಲರೂ ಸಹ ಯಾವ ಸಂದರ್ಭ ಬೇಕಾದರೂ ಬೀದಿಗಿಳಿಬೋದು. ಅದರಲ್ಲಿ ನಾನು ಯಾರನ್ನೂ ಸಹ ಯಾವುದೇ ಆಜ್ಞೆ ಆದೇಶ ಅದಕ್ಕೇನು ಕಾಯಬೇಕಾದೇನಿಲ್ಲ, ಗೊತ್ತಾಯ್ತಾ? ಹಾಗಾಗಿ ಆ ಆದೇಶ ಆಜ್ಞೆಯನ್ನು ಇವತ್ತವರೆಗೂ ನಾರಾಯಣಗೌಡರು ಕನ್ನಡದ ವಿಚಾರದಲ್ಲಿ ಇಟ್ಕೊಂಡಿಲ್ಲ. ಯಾವುದೇ ಸಂದರ್ಭ ಬಂದರೂ, ಯಾವುದೇ ವಿಚಾರಗಳು ಬಂದಾಗಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಬಹುಬೇಗ ಅದನ್ನು ಅರ್ಥ ಮಾಡಿಕೊಂಡು ಯಾರ ಗಮನಕ್ಕೆ ತರಬೇಕು, ಯಾರ ಮೇಲೆ ಒತ್ತಡ ಹಾಕಬೇಕು, ಆ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊಂಡು ಬಂದಿದ್ದಾರೆ. ಪೂರ್ವದಲ್ಲಿ ನಾವೇ ಹೋರಾಟ ನೋಡ್ರಿ. ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯ ಸ್ಥಳೀಯ ರಾಜಕಾರಣಿಗಳೇ ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಅವ್ರ ವಿರುದ್ಧ ಹೋರಾಟವನ್ನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇದಿರಲ್ಲ. ಉದಾಹರಣೆಗೆ ಹೇಳ್ತೀನಿ, ಇಲ್ಲಿ ಇರುವಂತಹ 4-5 ಮತಕ್ಷೇತ್ರಗಳು ಪಕ್ಕಾ ಮರಾಠಿ ಭಾಷಿಕರ ಮತಗಳಿಂದಲೇ ಆರಿಸಿ ಬಂದಿರುವಂತ ನೇರ ರಾಜಕಾರಣಿಗಳು. ಬಟ್ ಅವ್ರ ವಿರುದ್ಧ ಹೋರಾಟದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದೆ ಇದೆ ಅನ್ನುವಂತ ಆರೋಪನೂ ಇದೆ. ಯಾಕೆ? ನೋಡಿ ನನಗಿಲ್ಲಿ ಯಾರು ಅತ್ತೆ ಮಾವ ಅಳಿಯ ಯಾರು ಇಲ್ಲ. ಇಲ್ಲಿ ಯಾವ ಪಕ್ಷ ಯಾವ ರಾಜಕಾರಣಿಗಳು ಯಾರನ್ನೂ ಸಹ ನಾನು ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದ ವಿಚಾರ ಬಂದಾಗ ನಾನು ಅದನ್ನೇ ಹೇಳಿದೆ, ಇಷ್ಟತಕ್ಕ ಹೇಳಿದೆ. DK ಶಿವಕುಮಾರ್ ನನಗೆ ಭಾರಿ ಆತ್ಮೀಯರಿದ್ದರು. ಅವರು ಜೈಲಿಗೆ ಹೋದಾಗ ನಾನು ಅವ್ರಿಗೆ ಏನು ಸಹಾಯ ಮಾಡಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಂಥ DK ಶಿವಕುಮಾರ್, ಅಂಥ ಸಿದ್ದರಾಮಯ್ಯನವ್ರನ್ನೇ ಎದುರು ಹಾಕ್ಕೊಂಡು ನಾನು ಕನ್ನಡದ ಪರವಾಗಿ ಬೀದಿಗೆ ಇಳಿದು ಜೈಲುವಾಸ ಅನುಭವಿಸಿ ಆಚೆಗೆ ಬಂದೆ ನಾನು. ಹಾಗಾಗಿ ನಾನು ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದ ವಿಚಾರ ಬಂದಾಗ ಯಾರ ಜೊತೆಯಲ್ಲಿಯೂ ರಾಜಿ ಇಲ್ಲ, ಯಾರ ಜೊತೆಯಲ್ಲೂ ರಾಜಿ ಆಗಲ್ಲ. ಅದು ಬೆಳಗಾವಿ ರಾಜಕಾರಣಿಗಳಿರ್ಬೋದು, ಕರ್ನಾಟಕದ ಯಾವುದೇ ರಾಜಕಾರಣಿಗಳಿರ್ಬೋದು.
ಕನ್ನಡದ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಯಾರು ನಿಂತ್ಕೊಳ್ತಾರೆ ಅವ್ರ ಪರ ಕರವೇ ನಿಂತ್ಕೊಳ್ಳುತ್ತೆ ಹೊರತು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡುನುಡಿ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥ ರಾಜಕಾರಣಿಗಳನ್ನ ನಾವು ಯಾವತ್ತೂ ಬೆಂಬಲಿಸಲ್ಲ, ಯಾವತ್ತೂ ಬಿಡೋದೂ ಇಲ್ಲ ಅವ್ರನ್ನ. ಜೊತೆ ಇರ್ತಾರೆ, ಆಮೇಲೆ ವಿಲನ್ ಆಗ್ತಾರೆ ಅಂತ. ರಾಜಕಾರಣಿಗಳು ಜೊತೆದಲ್ಲೇ ಇರ್ತಾರೆ, ಎಲ್ಲ ಗೌಡ್ರೆ ಹಂಗ್ ಗೌಡ್ರೆ ಹಿಂಗ್ ಗೌಡ್ರೆ ಅಂತ, ಆಮೇಲೆ ವಿಲನ್ ಆಗ್ತಾರೆ ಅಂತ. ಏನು ಮಾಡೋಕ್ಕಾಗತ್ತೆ? ನಾವು ಎಲ್ಲರನ್ನೂ ಅನುಮಾನವಾಗಿ ನೋಡೋಕ್ಕೂ ಆಗಲ್ಲ. ಸಾರ್ವಜನಿಕ ಜೀವನದಲ್ಲಿ ಎಲ್ಲರನ್ನೂ ಅನುಮಾನವಾಗಿ ನೋಡೋಕ್ಕೆ ಆಗೋದಿಲ್ಲ. ನಂಬಿಕೆ ಅನ್ನೋದು ಇಟ್ಕೋಬೇಕಾಗತ್ತೆ. ಆ ನಂಬಿಕೆಯೂ ಸಹ ಈ ಥರದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಅಂದಾಗ ಏನು ಮಾಡೋಕ್ಕಾಗತ್ತೆ? ಹಾಗಾಗಿ ಇರಬೇಕು. ಬಸವಣ್ಣ ಇವರು ದಾಸರು ಹೇಳ್ತಾರಲ್ಲ, ನಿಂದಿಕರಿರಬೇಕಯ್ಯ ಅಂದಿ ಅಂತೆ ಅಂತ. ಹಂಗೆ ನಿಂದನೆ ಮಾಡೋರು, ಟೀಕೆ ಮಾಡೋರು, ನಮ್ಮನ್ನು ವಿರೋಧ ಮಾಡೋರು ಅದೆಲ್ಲ ಕ್ಷೇತ್ರಗಳಲ್ಲಿ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಮೀರಿದಂತೆ ಕೆಲಸ ಮಾಡಬೇಕು ಅಂದಾಗ ನನಗೆ ಕುವೆಂಪು ಅವರ ಒಂದು ವಿಚಾರ ನೆನಪಿಗೆ ಬರುತ್ತೆ. ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ, ಕನ್ನಡದ ವಿಚಾರದಲ್ಲಿ ನಾನು ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ, ಅಪ್ಪಚ್ಚಿ ಆಗ್ಬಿಡ್ತೀರಿ ಅಂತ. ಹಂಗೆ ನಾನು ಎಲ್ಲರಿಗೂ ಹೇಳೋ ಈ ಮಾತು ನಾನು ಹೇಳ್ತೀನಿ. ನಾರಾಯಣಗೌಡರ ಕನ್ನಡದ ವಿಚಾರದಲ್ಲಿ ಯಾರು ಅಡ್ಡಿ ಬರಬೇಡಿ, ಅದನ್ನು ಸಹಿಸೋದಿಲ್ಲ ಅನ್ನೋ ಮಾತನ್ನು ನಾನು ಎಲ್ಲ ಕಾಲಕ್ಕೂ ಹೇಳ್ಕೊಂಬಂದಿನಿ, ಮುಂದೂ ಹೇಳ್ತೀನಿ. ಇವತ್ತು 28ನೇ ತಾರೀಕು ಒಳಗಡೆ ಕರ್ನಾಟಕದ ಸರ್ಕಾರ ಸರಿಯಾದ ಕ್ರಮವನ್ನು, ತೀರ್ಮಾನವನ್ನು ತಗೊಳ್ಳಿಲ್ಲ ಅಂದರೆ ಮತ್ತೆ ಅದೇ ಯಥಾಸ್ಥಿತಿ ಬೆಂಗಳೂರಲ್ಲಿ ಏನು ನಡೀತೋ ಅದು 31 ಜಿಲ್ಲೆಯಲ್ಲೂ ನಡೆಯುತ್ತೆ. ನಮ್ಮನ್ನೆಲ್ಲರನ್ನೂ ತೊಗೊಂಡು ಜೈಲಿಗೆ ಮತ್ತೆ ಇಟ್ಟರು ಚಿಂತೆ ಇಲ್ಲ, ಮತ್ತೊಂದಷ್ಟು ಕೇಸ್ ಹಾಕಿದ್ರು ಚಿಂತೆ ಇಲ್ಲ. ಈ ಹೋರಾಟದಲ್ಲಿ ನನ್ನ ಮೇಲೆ 16 ಕೇಸ್ ಹಾಕಿರು. ಇದೊಂದೇ ಹೋರಾಟದಲ್ಲಿ 16 ಕೇಸ್ ಹಾಕಿರು. ಹಿಂದೆ 43 ಕೇಸ್ ಇತ್ತು, ಇದೊಂದು 16 ಕೇಸು. ನಾನು ತಿಂಗಳ ಪೂರ್ತಿ ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡ್ರೂ ನನಗೆ ದಿನ ಹಾಕ್ತಾ ಇಲ್ಲ, ಸಾಕಾಗೋದಿಲ್ಲ. ಅಷ್ಟು ಕೇಸ್ಗಳು ಹಾಕಿದ್ದಾರೆ. ಬೇರೆ ಯಾರಾದರೂ ಹಾಕಿದರೆ ಮನೆ ಬಿಟ್ಟು ಆಚೆಗೆ ಬರ್ತಿರ್ಲಿಲ್ಲ. ಆದರೆ ನನ್ನ ಎದೆಗಾರಿಕೆ ಇದೆ. ನಿಮ್ಮಲ್ಲೇ ಯಾವುದು ಚಿಕ್ಕೋಡಿಲಿ ಒಂದು ಸುಮಾರು 2-3 ವರ್ಷ ಬಂದೆ ಕೇಸಿಗೆ, 2-3 ವರ್ಷ ಬಂದೆ, ಗೊತ್ತಾಯ್ತರ? ಇಲ್ಲ ಅಲ್ಲದೆ ಗದಗ ಜಿಲ್ಲೆ ರೋಣ ತಾಲೂಕಿಗೆ 2-3 ವರ್ಷ ಕೋರ್ಟಿಗೆ ಹಲ್ದೆ ನಾನು, ಗೊತ್ತಾಯ್ತಾ? ನನ್ನಷ್ಟು ಕೋರ್ಟಿಗೆ ಹಲಿತಿರೋರು ಯಾರೂ ಇಲ್ಲ ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ. ಒಬ್ರು ಯಾರು ಜಿಲ್ಲೆಗಳಲ್ಲಿ ಹೋರಾಟ ನಾರಾಯಣಗೌಡರು ಕೂಡ ನೇತೃತ್ವ ಯಾವ ಜಿಲ್ಲೆ ಬೆಂಗಳೂರಿಗೆ ಸೀಮಿತ ಆಗತ್ತಾ ಮತ್ತೆ ಬೇರೆ ಜಿಲ್ಲೆ? 31 ಜಿಲ್ಲೆ ಅಂತ ಹೇಳಿದ್ನಲ್ಲಪ್ಪ, 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ ನಾನು ಪ್ರವಾಸ ಮಾಡಿದಂಥ ಎಲ್ಲ ಜಿಲ್ಲೆಯಲ್ಲೂ ಸಹ ಈ ಹೋರಾಟ ಅವತ್ತು ಅಲ್ಲಿ ಪ್ರಾರಂಭ ಆಗುತ್ತೆ. ಬೆಂಗಳೂರಲ್ಲಿ ಏನಾಯ್ತು ಆ ಗತಿ ಬೆಳಗಾವಿಲಿ ಆಗುತ್ತೆ. ಅವನು MES ಆದರೂ ಅಷ್ಟೇ, ಅವನು ಶಿವಸೈನ್ಯ ಆದರೂ ಅಷ್ಟೇ, ಅವನು ಯಾವನಾದರೂ ಅಷ್ಟೇ. ಬೆಂಗಳೂರಲ್ಲಿ ಏನಾಯ್ತು ಆ ಬೆಳವಣಿಗೆ ಬೆಳಗಾವಿಲೂ ಆಗುತ್ತೆ, ಗೊತ್ತಾಯ್ತಾ? ಅದಕ್ಕೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹೊಣೆಯನ್ನು ಹೊರಬೇಕಾಗುತ್ತೆ. ಒಂದು ವೇಳೆ 28ರಲ್ಲಿ ನಾವು ಹೇಳಿದಾಗೆ ಆಗಲಿಲ್ಲ ಅಂತಂದ್ರೆ ಅದರ ಇಫೆಕ್ಟ್ ಲೋಕಸಭೆ ಚುನಾವಣೆ ಆಗುತ್ತೆ, ಮುಲಾಜಿಲ್ದಂಗೆ ಆಗುತ್ತೆ. ಮುಲಾಜಿಲ್ದಂಗೆ ನಾವು ಹೇಳ್ಬಿಟ್ಟಿದ್ದೀವಿ, ಅವತ್ತೇ ಹೇಳಿದ್ದೀನಿ. ಸಿದ್ದರಾಮಯ್ಯಗೂ DK ಶಿವಕುಮಾರ್ಗೂ ನೇರವಾಗಿ ಹೇಳಿದ್ದೀನಿ, ಇದರ ಪರಿಣಾಮ ಲೋಕಸಭೆಯಲ್ಲಿ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದೀವಿ. ಅದು ತೀರ್ಮಾನ ತಗೋತೀವಿ ನಾಳೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮರಾಠಿ ಭಾಷಿಕ ಮೇಯರ್ ಇದ್ರೂ ಕೂಡ ಅವರು ಕನ್ನಡಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ. ಅವರು ರಾಜ್ಯೋತ್ಸವದಲ್ಲಿ ಇಟ್ಟಿದ ಮೊದಲು ಯಾರೂ ಕೂಡ ಮೇಯರ್ ಭಾಗವಹಿಸ್ತಿರ್ಲಿಲ್ಲ. ಆದರೂ ಮರಾಠಿ ಭಾಷಿಕರಾದರೂ ಕೂಡ ಕನ್ನಡಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ. ಆ ರೀತಿ ಗೌರವವನ್ನು ಕೊಡೋರ್ಗೇನು ಸನ್ಮಾನ ಮಾಡಿದ್ರೆ ಈಗ ಗೌರವ ಕೊಡೋದು ಅನ್ನೋದಕ್ಕಿಂತ ಅದು ಕರ್ತವ್ಯ, ಈ ನೆಲದ ಮಣ್ಣಿನ ಕರ್ತವ್ಯ. ಇಲ್ಲಿ ಯಾರು ಬದುಕ್ತಾ ಇದ್ದಾರೆ, ಯಾರು ಬದುಕಿದ್ದಾರೆ, ಯಾರು ರಾಜಕಾರಣ ಮಾಡ್ತಾರೆ, ಈ ನೆಲಕ್ಕೆ ಋಣಿಯಾಗಿರ್ಬೇಕು ಅನ್ನೋದು ಅದು ಅವರ ಇದಲ್ಲ, ಕರ್ತವ್ಯ, ಇಲ್ಲಿಯ ಕರ್ತವ್ಯ ಅಂತ ಅನ್ಕೋಬೇಕಷ್ಟೇ. ಇಷ್ಟು ದಿನ ಯಾರು ಮಂಡತನ ಇಲ್ಲ, ನಾನು ಹೇಳ್ಕೊಳ್ಳಿ, ಅವ್ರನ್ನ ಪ್ರೀತಿಯಿಂದ ಅಭಿನಂದಿಸ್ತೀನಿ, ಗೌರವಿಸ್ತೀನಿ. ಆ ಕನ್ನಡದ ಕಳಕಳಿ ಅವ್ರದ್ದು ಮುಂದುವರಿಯಲಿ. MES ಬೆಳಗಾವಿಯಲ್ಲಿ, ಕರ್ನಾಟಕದಲ್ಲಿ ಸರ್ವನಾಶ ಆಗಲಿ. ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡಿಗನಟ್ಟಿ, ಮಹಾದೇವ್ ತಳವಾರ್, ಸುರೇಶ್ ಗವನವರ್ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.